ನಮ್ಮ ಸೊಸೈಟಿಲಿರ್ತಕ್ಕಂಥ ನಮ್ಮ ಸೆಕ್ರೆಟರಿ ಶಿವಶಂಕರ್, ನಾನು ಎಷ್ಟೋ ಅಧಿಕಾರಿಗಳು ನೋಡಿದ್ದೀನಿ. ಇವತ್ತೆಲ್ಲ ಮೊದಲು ನಾನು 5 ವರ್ಷ MLA ಇದ್ದಂಥವ್ರು, ಈಗಲೂ ನಾನು MLA ಆಗಿ 3 ವರ್ಷ ಆಯಿತು. ಇನ್ನೂ 2 ವರ್ಷ ನಮ್ಮ ಅವಧಿ ಇದೆ, ಇನ್ನು MLA ಅವಧಿ ಇನ್ನೂ ಇದೆ. ಮುಂದೆ ಚುನಾವಣೆಗಳು ನೋಡೋಣ ಆಮೇಲೆ. ಆದರೆ ಎಷ್ಟೋ ಅಧಿಕಾರಿಗಳು ನೋಡಿರ್ತೀವಿ, ಅಂಥವ್ರನ್ನ ನೋಡಿರ್ತೀವಿ. ಅಂದರೆ ಒಳ್ಳೆಯ ಅಧಿಕಾರಿ, ಒಳ್ಳೆಯ ಕೆಲಸ ಮಾಡುವಂಥ ಉದ್ದೇಶವರಿಗೆ ನಾನು ನಮ್ಮ ಡೈರೆಕ್ಟರ್ಸು ಎಲ್ಲರ ಪರವಾಗಿ ನಮ್ಮ ಶಿವಶಂಕರ್ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅವ್ರಿಗೆ ಆಡೋಣ ಅಂತ ಇಷ್ಟಪಡ್ತೀನಿ. ಚುನಾವಣೆ ಮಾಡಿ ಇನಾಮ್ನೆಸ್ ಆಗಿ ಎಲ್ಲರೂ ಮಾಡಿ ಆ ಚುನಾವಣೆ ಪ್ರಕ್ರಿಯೆಗಳನ್ನು ಏನೇನು ಪ್ರಕ್ರಿಯೆಗಳಿತ್ತು ಆ ಪ್ರಕ್ರಿಯೆಗಳನ್ನ ನಿಷ್ಠಾವಂತರಾಗಿ ಏನು ಕಾನೂನಿನ ಚೌಕಟ್ಟಲ್ಲಿ ಹೆಂಗಿದೆಯೋ ನಿರ್ದೇಶಕ ಚುನಾವಣೆ ಆಗ್ಬೋದು, ಅಧ್ಯಕ್ಷ ಚುನಾವಣೆ ಆಗ್ಬೋದು, ಎಲ್ಲ ಈ ಸೊಸೈಟಿಗೆ ಸಂಬಂಧಪಟ್ಟಂತ ಎಲ್ಲ ಚುನಾವಣೆಯು ಅವರು ಕಾನೂನುಬದ್ಧವಾಗಿ ಆಮೇಲೆ ನಿಷ್ಠೆಯಿಂದ ಒಳ್ಳೆಯ ಅಧಿಕಾರಿಯಾಗಿ, ಯಾರಾದ್ರೂ ಕೆಲವರೆಲ್ಲ ಕೋಪವಾಗಿ ಮಾತಾಡ್ತಾರೆ, ಅವ್ರು ಏನು ಇಲ್ಲ, ಯಾರಾದ್ರೂ ಕೋಪವಾಗಿ ಮಾತಾಡ್ಕೊಂಡು ಸಮಾಧಾನವಾಗಿ ನಡ್ಕೊಂಡು ಮಾತು ಹೇಳ್ಕೊಂಡು ಚುನಾವಣೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನಾನು, ಯಾಕಂದ್ರೆ ಅಲ್ಲೇ ಕೋಲಾರಲ್ಲಿ ಹೆಡ್ಕ್ವಾರ್ಟರ್ ಇರೋದು, ಅವ್ರಿಗೂ ನಾನು ನಮ್ಮೆಲ್ಲ ನಿರ್ದೇಶಕರ ಪರವಾಗಿ, ಸೊಸೈಟಿಯ ಪರವಾಗಿ, ನಮ್ಮ ಸೊಸೈಟಿಯ ಸಿಬ್ಬಂದಿ ವರ್ಗದ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ಅವರಿಗೆ ಮಾಲಾರ್ಪಣೆಯನ್ನು ಮಾಡ್ತೀನಿ. ಆದರೆ ನಮ್ಮಲ್ಲಿ ದುಡ್ಡು ಕೊರತೆ ಇತ್ತು ಒಂದು. ಎರಡನೇದು, ನಾವು ಎಲಿಜಿಬಲ್ ಇರಲಿಲ್ಲ, ಲೋನ್ಗಾಗಲಿ ಯಾವುದಕ್ಕೆ ಆಗಲಿ ಎಲಿಜಿಬಲ್ ಇರಲಿಲ್ಲ. ಎಲಿಜಿಬಲ್ ಇಲ್ಲದೆ ಇರೋದ್ರಿಂದ ನಾವು ಬಿಲ್ಡಿಂಗ್ ಕಟ್ಟೋದಕ್ಕೆ ಆಗಿಲ್ಲ. ಖಂಡಿತವಾಗ್ಲೂ ಈಗ ನಾವು ಎಲಿಜಿಬಲ್ ಬಂದಿದ್ದೀವಿ, 30 ಕೋಟಿಯಿಂದ 40 ಕೋಟಿಗೆ ಎಲಿಜಿಬಲ್ ಬಂದಿದ್ದೀವಿ ನಾವು. ಇವತ್ತು ನಾವು ಎಲಿಜಿಬಲ್ ಇರೋದ್ರಿಂದ, ನಾವು ಸರ್ಕಾರದಲ್ಲಿ ಇರೋದ್ರಿಂದ, ಸರ್ಕಾರ ನಮ್ಮದೇ ಇರೋದ್ರಿಂದ ಸರ್ಕಾರದಲ್ಲಿನೂ ಮಾತಾಡಿ, ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ, ಕೋಆಪರೇಟಿವ್ ಮಿನಿಸ್ಟ್ರು ಅವರೇ ಇದ್ದಾರೆ, ಮುಖ್ಯಮಂತ್ರಿಗಳೇ ಇವತ್ತು ಕೋಆಪರೇಟಿವ್ ಮಿನಿಸ್ಟ್ರು ಇದ್ದಾರೆ, ಅವ್ರ ಹತ್ರ ಮಾತಾಡಿ ಸರ್ಕಾರದಿಂದ ಎಷ್ಟು ಅನುದಾನ ಆಗುತ್ತೆ ಅಷ್ಟು ತಗೊಂಡು ನಾವು ಇಲ್ಲಿ ನಮ್ಮ ಉಳಿಕೆ ಅನುದಾನ ಇಟ್ಕೊಂಡು ಅದು ಬ್ಯಾಲೆನ್ಸ್ ಅನುದಾನವನ್ನು ನಾವು ಲೋನ್ ಮಾಡಿಕೊಂಡು ಬಿಲ್ಡಿಂಗ್ಸು ಅದು ಇದು ಎರಡು ಕಟ್ಟಬೇಕು ಅಂತ ಪ್ಲಾನ್ ಮಾಡಿದ್ವಿ. ಒಂದನೇ ಭಾಗ. ಎರಡನೇದು, ಹೊಸ ಕಾನ್ಸೆಪ್ಟ್ ಏನು ಅಂತ ನೀವು ಕೇಳಿದ್ರಿ. ಹೊಸ ಕಾನ್ಸೆಪ್ಟ್ ಏನು ಅಂದರೆ, ನಮಗೆ ಇಲ್ಲಿ ರೈತರು ಇಲ್ಲಿಗೆ ಬರಲೇಬಾರ್ದು. ಮುಳಬಾಗಿಲು ಟೌನ್ಗೆ ರೈತರು ಬರಲೇಬಾರ್ದು. ರೈತರು ಮುಳಬಾಗಿಲು ಟೌನ್ಗೆ ಬರಬಾರ್ದು. ಪೆಸ್ಟಿಸೈಡ್ಸ್ ಆಗ್ಬೋದು, ನಿಮಗೆ ಗೊಬ್ಬರಗಳಿಗೆ ಎಲ್ಲರಿಗೂ ಆಗ್ಬೋದು, ಟೌನ್ಗೆ ಬರಬಾರ್ದು ಅಂತ ಹೇಳಿದ್ರೆ ನಾವೇನು ಮಾಡಬೇಕು, ಹೋಬಳಿ ಮಟ್ಟದಲ್ಲಿ KPSM ಸೊಸೈಟಿಗೆ ನಾವು ಒಂದು ಶಾಪನ್ನು ಮಾಡ್ತೀವಿ, ಹೋಬಳಿ ಮಟ್ಟದಲ್ಲಿ ಮಾಡ್ತೀವಿ. ಹೋಬಳಿ ಮಟ್ಟದಲ್ಲಿ ಯೂನಿಟ್ ಮಾಡಿಕೊಂಡು, ಇವಾಗ ದುಕ್ಸಂದ್ರ ಹೋಬಳಿನಲ್ಲಿ ಒಂದು ಮಾಡ್ತೀವಿ, ದುಕ್ಸಂದ್ರದಲ್ಲಿ ಒಂದು ಮಾಡ್ತೀವಿ, ಇಲ್ಲೂ ಇರುತ್ತೆ, ಟೌನಲ್ಲಿರೋದು ಇರುತ್ತೆ, ದುಕ್ಸಂದ್ರದಲ್ಲಿ ಒಂದು ಮಾಡ್ತೀವಿ, ಇಲ್ಲ ಬೈರ್ಪೂರು, ಗುಡುಪಲ್ಲಿ ಆ ಕಡೆ ಎಲ್ಲಾದರೂ ಒಂದು ಮಾಡ್ತೀವಿ, ನಂಗ್ಲಿನಲ್ಲಿ ಒಂದು ಮಾಡ್ತೀವಿ, ಈ ಕಡೆ ಮಲ್ನಾಯ್ಕನಲ್ಲಿ ಒಂದು ಮಾಡ್ತೀವಿ, ತಾಯ್ಲೂರಲ್ಲಿ ಒಂದು ಮಾಡ್ತೀವಿ. ಹಂಗೂ ಆದರೆ ನಮ್ಮ ತಾಯ್ಲೂರಲ್ಲಿ ಮಾಡ್ತೀವಿ, ಅವನೇನೋ ದೇವರಾಯ ಸಮುದ್ರನೋ ಆ ಕಡೆ ಎಲ್ಲಾದರೂ ನೋಡ್ಕೊಂಡು ಡಿಸ್ಟೆನ್ಸ್ ನೋಡಿಕೊಂಡು ಈ ಥರ ಒಂದು 5-6 ಪಾಯಿಂಟ್ಗಳನ್ನು ನಾವು ಮಾಡಿಕೊಂಡು ರೈತರಿಗೆ ಆ ಭಾಗದಲ್ಲೇ ಗೊಬ್ಬರ ಸಿಗುವಂಥದ್ದನ್ನು ಮಾಡಬೇಕು ಅನ್ನೋದು ಉದ್ದೇಶ ಇದೆ. ಆಮೇಲೆ ಇವತ್ತು ನಮ್ಮ ಸೊಸೈಟಿಯಿಂದ ಬಂದಿರುವಂಥ ಆಯ್ಕೆ ಆಗಿರೋರು 5 ಜನ ಇದ್ದಾರೆ, ಸೊಸೈಟಿಯಿಂದ ಆಯ್ಕೆಗಳು. ಅವ್ರಿಗೆಲ್ಲರಿಗೂ ಹೇಳ್ತೀವಿ, ಮಿಕ್ಕಿದ ಸೊಸೈಟಿಗಳು ಯಾವುದು ಎಲಿಜಿಬಲ್ ಇಲ್ವೋ ಆ ಸೊಸೈಟಿಗಳನ್ನೆಲ್ಲ ನಾವು ಎಲಿಜಿಬಲ್ ಮಾಡಿಕೊಂಡು ಸೊಸೈಟಿ ಮುಖಾಂತರವಾಗಿ ಇವಾಗ ದಂಸಂದ್ರ ಸೊಸೈಟಿನಲ್ಲಿ ಇವತ್ತು ಕೊಡ್ತಾ ಇದ್ದೀವಿ ಗೊಬ್ಬರವನ್ನು. ಅದೇ ರೀತಿ ಎಲ್ಲ ಸೊಸೈಟಿಯವರು ಗೊಬ್ಬರ ಇಲ್ಲಿಂದ ತೊಗೊಂಡೋಗಿ ಸೊಸೈಟಿನಲ್ಲಿ ಅವ್ರು ಮಾರಿ ರೈತರಿಗೆ ಆ ಭಾಗದಲ್ಲಿ ಕೊಡಂಗಿದ್ರೆ ಫಸ್ಟ್ ಅವಕಾಶ ಅದು ಕೊಡ್ತೀವಿ. ಅವ್ರು ಏನಾದರೂ ಮಾಡಿಲ್ಲ ಅಂತ ಹೇಳಿದ್ರೆ ನಾವೇ ಸೊಸೈಟಿಯಿಂದಾನೆ ಎಲ್ಲೆಲ್ಲಿ ಬೇಕಲ್ಲಿ ಸರ್ಕಾರಿ ಜಾಗ ಇಲ್ಲಿ ಅದನ್ನು ತೊಗೊಂಡು ನಾವೇ ಬಿಲ್ಡಿಂಗ್ಸ್ ಕಟ್ಕೊಂಡು, ಸಿಂಪಲ್ ಆಗಿ ಚಿಕ್ಕ ಬಿಲ್ಡಿಂಗ್ ಕಟ್ಕೊಂಡು ಅದರಲ್ಲೇ ಗೊಬ್ಬರ ಮಾರಾಟ ಮಾಡುವಂಥದ್ದನ್ನು ರೈತರಿಗೆ ಆಯಾ ಭಾಗದಲ್ಲೇ ಗೊಬ್ಬರ ಸಿಗುವಂಥ ರೀತಿಯಲ್ಲಿ ಮಾಡಬೇಕು ಅನ್ನೋ ಉದ್ದೇಶ ಮಾಡ್ತೀವಿ. ಮಂಜುನಾಥ್ ಡಿಲೀಟ್ ಮಾಡಿಸಿದೆ ಅಂತ ಹೇಳಿದಾರಲ್ಲ, ಗುಜರಲ್ಲಿ ಮಂಜಣ್ಣ, ಉತ್ನೂರು ಸೊಸೈಟಿ ಅಧ್ಯಕ್ಷ. ಉತ್ನೂರು ಸೊಸೈಟಿ ಅಧ್ಯಕ್ಷ. ಇದೇ ಸೊಸೈಟಿನಲ್ಲಿ ಡೈರೆಕ್ಟರ್ ಆಗಿದ್ದವರು ಯಾರು, ನಮ್ಮ ಸೂರ್ಯನಾರಾಯಣ ಗೌಡರು, ಕತ್ತಾಂಡಲ್ಲಿ ಸೂರ್ಯನಾರಾಯಣ ಗೌಡರು ಬೈರ್ಪುರ್ ಸೊಸೈಟಿಯಿಂದ ಬಂದಿದ್ದರು. ಯಾಕೆ ಅವರಿಬ್ಬರು ಒಟ್ಟು ಎಲಿಜಿಬಲ್ ಇಲ್ಲ? ನನ್ನ ಓನ್ ಸೊಸೈಟಿ ಯಲವಳ್ಳಿ ಸೊಸೈಟಿ, ನಮ್ಮೂರು ಪಕ್ಕದಲ್ಲಿ ಯಲವಳ್ಳಿ ಸೊಸೈಟಿ, ಯಾಕೆ ಅದು ಎಲಿಜಿಬಲ್ ಬಂದಿಲ್ಲ? ನಮಗೆ ಇಲ್ಲಿಗಲ್ ಮಾಡ್ಕೊಳ್ತಾ ಇದ್ವಿ ಬೇಕಂದ್ರೆ. ಆದರೆ ಲೀಗಲ್ ಆಗಿ ಯಾರ್ಯಾರು ಇಲ್ಲಿ ವ್ಯವಹಾರ ನಮ್ಮ ಸೊಸೈಟಿನಲ್ಲಿ ಅವರು ನಮ್ಮ ಹತ್ರ ವ್ಯವಹಾರ ಮಾಡಿದ್ದಾರೆ ಅವರು ಮಾತ್ರ ಎಲಿಜಿಬಲ್ಗೆ ಬಂದಿದ್ದಾರೆ. ಯಾರು ವ್ಯವಹಾರ ಮಾಡಿಲ್ವೋ ಅವ್ರು ಎಲಿಜಿಬಲ್ಗೆ ಬಂದಿಲ್ಲ. ಇವಾಗ ಕುಂಜನಹಳ್ಳಿ ಮಂಜಿನ ಸೊಸೈಟಿ ಎಲಿಜಿಬಲ್ಗೆ ಬಂದಿದ್ದು ಓಟ್ ಯಾರು ಹೋಗುತ್ತೆ? ಅದು ನಾವು ಯಾರು ಹೇಳಿದ್ರೆ ಅವ್ರು ಬರುತ್ತೆ, ಓಟ್ ಕರೆಕ್ಟೇ ಇಲ್ವಾ? ಸೂರ್ಯನಾರಾಯಣ ಗೌಡ್ದು ಯಾರು ಹೋಗುತ್ತೆ ಓಟು? ಯಲವಳ್ಳಿ ಸೊಸೈಟಿ ಎಲಿಜಿಬಲ್ ತೊಗೊಂಡಿದ್ದು ಯಾರು ಹೋಗುತ್ತೆ? ಅಂಬ್ಲಿಕಲ್ ಸೊಸೈಟಿ ಎಲಿಜಿಬಲ್ ತೊಗೊಂಡಿದ್ರೆ ಯಾರು ಹೋಗುತ್ತೆ ಓಟು? ಅಂಬ್ಲಿಕಲ್ ಸೊಸೈಟಿ ಓಟ್ ಇದೆಯಾ? ಅರ್ಜೆಂಟ್ ಎಲ್ಲ ಗೊತ್ತಲ್ಲ ಇವಾಗ ಡೈರೆಕ್ಟರ್ ಅವರು. ಯಾಕಂದ್ರೆ ಲೀಗಲ್ ಆಗಿ ಇವಾಗ ಆಲಂಗೂರು ಸೊಸೈಟಿದು ತಗೊಳ್ಳಿ, ಇವಾಗ ಆಲಂಗೂರು ಶಿವಣ್ಣವ್ರು ನಮ್ಮ ಜೊತೆಲ್ಲ ಕುತ್ಕೊಂಡಿದ್ದಾರೆ, ಅಲ್ಲಿ ವ್ಯವಹಾರ ಆಗಿಲ್ಲ, ಏನೂ ಆಗಿಲ್ಲ. ಇವಾಗ ಎಲಿಜಿಬಲ್ ಮಾಡ್ಬೇಕಂದ್ರೆ ಅವ್ರು ಹೇಳಿದ್ರೆ ನಾವು ಎಲಿಜಿಬಲ್ ಮಾಡ್ತಾ ಇದ್ದೀವಿ ಅಂತ. ಇವಾಗ ಮಂಜುನಾಥ್ ಹೇಳಿದ್ರೆ ನಾವು ಎಲಿಜಿಬಲ್ ಮಾಡ್ತಾ ಇದ್ದೀಲ್ವಾ? ಯಾಕೆ ಮಾಡ್ತಾ ಇದ್ದೀವಿ? ಮಾಡ್ತಾ ಇದ್ದೀವಿ.
ಲೀಗಲ್ ಆಗಿ ಪಾರದರ್ಶಕವಾಗಿ ಇರಬೇಕು ಸೊಸೈಟಿನಲ್ಲಿ. ಯಾರು ನಮ್ಮ ಹತ್ರ ಕರೆಕ್ಟಾಗಿ ಟ್ರಾನ್ಸಾಕ್ಷನ್ ಮಾಡಿದ್ರು ಅವರೇ ಎಲಿಜಿಬಲ್. ಆಮೇಲೆ ಕೆಲವೊಂದು ವೋಟರ್ಸು ಸೊಸೈಟಿಗೆ ಅದರ್ ವೋಟರ್ಸು ಶೇರ್ದಾರರು ಡಿಲಿಟ್ ಆಗಿದ್ದಾರೆ. ಇಲ್ಲಿ ಕಾನೂನು ಇದೆ, 20 ಗುಂಟೆ ಮಿನಿಮಮ್ ಜಾಗ ಇರೋರಿಗೇನೆ ನಾವು ಇಲ್ಲಿ ಶೇರ್ ಕೊಡಬೇಕು ಅಂತಿದೆ. ಆಮೇಲೆ ನಮ್ಮ ಹತ್ರ 1 ವರ್ಷಕ್ಕೆ 10,000 ರಿಂದ 15,000 ರೂಪಾಯಿ ನಮ್ಮ ಹತ್ರ ಟ್ರಾನ್ಸಾಕ್ಷನ್ ಮಾಡಿರಲೇಬೇಕು. ಇಲ್ಲಿ ಯಾರೇ ಒಂದು ರೈತರಾದ್ರೂ ನೀನೊಂದು ರೈತಕ್ಕೋಸ್ಕರ ಇರುವಂಥ ಸಮಸ್ಯೆ ಇದು. ನೀನು 10,000 ರಿಂದ 15,000 ನೀನು ಗೊಬ್ಬರನೋ ಇನ್ನೊಂದು ಡ್ರಿಪ್ಪೋ ಪೈಪೋ ಪೆನ್ನೋ ಬುಕ್ಕೋ ಪೇಪರೋ ಇಲ್ಲ ಪೆಸ್ಟಿಸೈಡ್ಸೋ ಯಾವುದೋ ಒಂದು ಇಲ್ಲಾಂದ್ರೆ ಮಂಚಿಂಗ್ ಪೇಪರ್ ತೊಗೋಬೋದು, ಇಲ್ಲ ಗೊಬ್ಬರಗಳು ತೊಗೋಬೋದು, ಯಾವುದನ್ನ ಒಂದು ತೊಗೊಂಡು 15,000 ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದರೆ ಅವರು ಎಲಿಜಿಬಲ್ ಬರ್ತಾರೆ ಅಂತ ಇದೆ. ಆದ್ದರಿಂದ ಯಾರ್ಯಾರು ಈ ಕೆಲಸಗಳು ಮಾಡಿಲ್ಲ ಅವರೆಲ್ಲ ಡಿಲೀಟ್ ಆಗಿದ್ದಾರೆ 100%. ಅವ್ರು ಕರೆಕ್ಟ್ ಬೇಕು, ಅವ್ರು ಕೆಟ್ಟು ಶಿಫ್ಟ್ ಆಗಬೇಕು. ಶಿಫ್ಟ್ ಆಗೋಕ್ಕೆ ಮುಂಚೆನೇ ಮಾಡ್ತೀವಿ ಅಷ್ಟು. ಇನ್ನ ಎಷ್ಟು ದಿವಸ ಆಗ್ಬೋದು ಅಂದ್ರೆ ಇವಾಗ ಇನ್ನು ಒಂದು ಮ್ಯಾಕ್ಸಿಮಮ್ ಆಗಿ 1 year ಅಲ್ಲಿ ಅಲ್ಲಿ ಬಿಲ್ಡಿಂಗ್ ಕಟ್ಕೊಂಡು ಅಲ್ಲಿ ಬಿಲ್ಡಿಂಗ್ ಕಟ್ಕೊಂಡು ಇದನ್ನ ಶಿಫ್ಟಿಂಗ್ ಮಾಡ್ಕೊಡಲ್ಲ. ಆಮೇಲೆ ಇದನ್ನ ಡೊಮಾಲೇಷನ್ ಮಾಡಿ ಕಂಟಿನ್ಯೂ ಮಾಡ್ತೀವಿ, ಕಂಟಿನ್ಯೂಲೇ ಮಾಡ್ತೀವಿ ಇನ್ನೆಲ್ಲ. ಹಂಗೂ ಏನಾದರೂ ಇಲ್ಲಿ ನಮಗೆ